ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗಂಡ್ರಗಾನಹಳ್ಳಿಯಲ್ಲಿ ಕೃಷಿ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮ. ಕೃಷಿ ವಿದ್ಯಾರ್ಥಿಗಳು ವಿವಿಧ ಹೊಸ ತಳಿಗಳನ್ನು ಪರಿಚಯಿಸಿದಲ್ಲದೆ ಮಾಹಿತಿ ಕೇಂದ್ರದಲ್ಲಿ ಆಧುನಿಕ ತಂತ್ರಜ್ಞಾನ, ಹೊಸ ಪದ್ಧತಿಗಳ ಕುರಿತು ಮಾದರಿಗಳನ್ನು ತೋರ್ಪಡಿಸಿರುವುದು ಸಂತಸ ವಿಚಾರ ಎಂದು ಚಿಂತಾಮಣಿ ತಾಲೂಕಿನ ಕುರುಬೂರು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಪ್ರಭಾರಿ ಡೀನ್ ಶಿವಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ತಾಲೂಕಿನ ಗಂಡ್ರಗಾನಹಳ್ಳಿ ಗ್ರಾಮದಲ್ಲಿ ಕುರುಬೂರು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿ ಕೇಂದ್ರ ಮತ್ತು ಬೆಳೆ ಸಂಗ್ರಹಾಲಯದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಇಂತಹ ಕಾರ್ಯಕ್ರಮಗಳಿಂದ ಗ್ರಾಮೀಣ ರೈತರಿಗೆ ಕೃಷಿಯಲ್ಲಿ ಕೈಗೊಳ್ಳಬೇಕಾದ ಆಧುನಿಕ ಮಾದರಿಯ ಬಗ್ಗೆ ಅರಿವಾಗುತ್ತದೆ ಎಂದು ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೃಷಿ ಸಂಯೋಜಕರಾದ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ, ಪ್ರಾಧ್ಯಾಪಕರಾದ ಡಾಕ್ಟರ್ ರುದ್ರೇಗೌಡ ಚಿಲೂರು, ಡಾಕ್ಟರ್ ಪ್ರಿಯದರ್ಶಿನಿ ಅವರು ಉಪಸ್ಥಿತರಿದ್ದರು. ಗ್ರಾಮದ ಮುಖಂಡರಾದ ಲಕ್ಷ್ಮಣ್ ರೆಡ್ಡಿ, ಶ್ರೀನಾಥ್, ವೆಂಕಟಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ವಿದ್ಯಾರ್ಥಿಗಳಾದ ಹರ್ಷಿತ್, ಜಯಶಂಕರ್, ಜುಂಜಪ್ಪ, ಕಿರಣ್ ಕುಮಾರ್, ಜಯಂತ್, ಕುಪೇಂದ್ರ, ಕಿರಣ್, ಲಕ್ಷ್ಮೀಕಾಂತ್, ಮಲ್ಲಿಕಾರ್ಜುನ್, ಲತಾ, ದೇವಿಕಾ, ಲಿಯಾನಾ, ಮಧುರಿಮಾ, ಮೇಘನಾ, ಹರ್ಷವರ್ಧಿನಿ, ನಿವೇದಿತಾ ರವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಇಲ್ಲಿಂದ ಸ್ಟಾರ್ಟ್ ಮನೆಯಿಂದ ಆಯೋಜಿಸಿರುವ ಗ್ರಾಮೀಣ ಕೃಷಿ ಆರಾಧನಾ ಕಾರ್ಯಕ್ರಮದ ಅಡಿಯಲ್ಲಿ ಹಮ್ಮಿಕೊಂಡಿರುವ ಬೆಳೆ ಸಂಗ್ರಹಾಲಯದ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಹಾಗೆ ಈ ಬೆಳೆ ಸಂಗ್ರಹಾಲಯದಲ್ಲಿ ನಾವು 35ಕ್ಕೂ ಹೆಚ್ಚು ಬೆಳೆಗಳನ್ನು ಬೆಳೆದು ಹಾಗೆ ಹೊಸ ತಳಿಗಳನ್ನು ಮತ್ತು ಹೊಸ ತಂತ್ರಜ್ಞಾನವನ್ನು ರೈತರಿಗೆ ಪರಿಚಯಿಸೋದಕ್ಕೋಸ್ಕರ ನಾವು ಈ ಬೆಳೆ ಸಂಗ್ರಹವನ್ನು ಮಾಡಿದ್ದೇವೆ. ಹಾಗೆ ಈ ಬೆಳೆ ಸಂಗ್ರಹಾಲಯದ ಉದ್ಘಾಟನೆಯನ್ನು ಮಾಡಿಕೊಡಬೇಕೆಂದು ಊರಿನ ಹಿರಿಯ ಮುಖಂಡರಾದ ಲಕ್ಷ್ಮಣ್ ರೆಡ್ಡಿ ಮತ್ತು ಇನ್ನೋರ್ವ ಹಿರಿಯ ಮುಖಂಡರಾದ ಲಕ್ಷ್ಮಣ್ ರೆಡ್ಡಿ ಹಾಗೂ ಶ್ರೀನಾಥ್ ಅವರು ಮತ್ತು ನಮ್ಮ ಕಾಲೇಜಿನ ಪ್ರಭಾರರಾಗಿರುವ ಶಿವಪ್ಪ ಸರ್, ಹಾಗೆ ರಾವಿ ಕೋಆರ್ಡಿನೇಟರ್ ಶ್ರೀನಿವಾಸ ರೆಡ್ಡಿ ಸರ್, ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಿಯದರ್ಶಿನಿ SK ಮ್ಯಾಮ್ ಮತ್ತು ರುದ್ರೇಗೌಡ ಸರ್